ನಮಸ್ಕಾರ. ಎಲ್ಲರಿಗೂ ಕೂಡ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. 100%. ಭಾಳ ವಿಶೇಷವಾಗಿ 27ನೇ ತಾರೀಕು ಸೋಮವಾರ ಆಗಿರುತ್ತೆ. ಹಾಗಾಗಿ ಮೊದಲಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬಾಯಿ ತಾಮ್ ಕಲ್ಪವೃಕ್ಷ ನಮ್ಮ ತಾಮ್ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಕೂಡ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೇನೆ ಅಂತ ಆಗುತ್ತೆ ಅಂತ ಹೇಳ್ತೇನೆ. ಅಭಿಮಾನಿ ದೇವ್ರಿಗೆ ಗೊತ್ತು. ಶ್ರೀ ಪೆಕಾನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ 27ನೇ ತಾರೀಕು ಭಾಳ ಪವರ್ಫುಲ್ ಅಂತ ಡೇಟು. 7 ಅನ್ನೋದು ಭಾಳ ಬ್ಯೂಟಿಫುಲ್ ನಂಬರ್. 2 ಮತ್ತು 7 ಸೇರಿ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಈ ಡೇಟಲ್ಲಿ ಹುಟ್ಟೋದೇ ಒಂದು ನಿಮ್ಮ ಅದೃಷ್ಟ ಅಂತ ಹೇಳುತ್ತೆ. ಯಾಕಂದರೆ ನಾವು ತುಂಬ ದೊಡ್ಡ ದಿಗ್ಗಜರು, ತುಂಬ ಎಲ್ಲ ವ್ಯಕ್ತಿಗಳು ನೋಡಿದ್ವಿ. ಈ ಡೇಟಲ್ಲಿ ನೀವು ನೋಡಿರ್ಬೋದು. ಯಡಿಯೂರಪ್ಪರು 27ನೇ ತಾರೀಕು ಏನು ಸಾಧನೆ ಮಾಡಿದರು. ಯಪ್ಪ, ಅವ್ರನ್ನ ನೋಡಿ ನಾವು ಬದುಕಬೇಕು ಅನ್ನಿಸುತ್ತೆ. 100% ಒಂದು ಸ್ಫೂರ್ತಿ. ಅವರೆಲ್ಲರೂ ಕೂಡ ನಮಗೆ ಈ ಡೇಟಲ್ಲಿ ಹುಟ್ಟಿ ಆ ಎನರ್ಜಿನ ಇಂಥ ಒಂದು ಚಾಲೆಂಜಿಗಾರು ತಗೊಂಡು ಬದುಕಿ ಒಂದು ಉನ್ನತ ಸ್ಥಾನ ಇವತ್ತು ಏನು ಒಂದು BJP ಪಕ್ಷನ ಸಖತ್ತು ಸ್ಟ್ರಾಂಗಾಗಿ ಒಂದು ನೆಲೆ ಮಾಡಿ ನಿಲ್ಲಿಸಿದರು ಕರ್ನಾಟಕದಲ್ಲಿ. ತುಂಬ ಅದ್ಭುತವಾದ ಡೇಟು. ಅದೇ ಥರ ನನಗೆ ತಿಳಿದಿರೋ ಮಟ್ಟಿಗೆ ತುಂಬ ದೊಡ್ಡ ಸಕ್ಸಸ್. ಒಂದು ಸೂರ್ಯವಂಶಿ, ಒಂದು 16 ವರ್ಷದ 15 ಹುಡುಗ, ಆ ಡೇಟ್ ಎನರ್ಜಿ ನೋಡಿ ಹೆಂಗೆ ಹೊಡೆದಿದ್ದು ಮ್ಯಾಚ್ 6ಗಳೆಲ್ಲ IPL ಕಿತ್ಕೋಬೋದು, ಗ್ರೌಂಡಿಂದ ಆಚೆ ಹೋಗ್ತಾಯಿತ್ತು. ಒಂದು ದಿವಸ ಒಂದು ಒಪ್ಪತ್ತಾಗಲಿ ಅಷ್ಟು ನೇಮ್ ಫೇಮ್ ಬಂತು 27ನೇ ನಂಬರ್. ಅದೇ ಥರ ಈ 27ನೇ ನಂಬರ್ಸು ನಾವು ಸಲ್ಮಾನ್ ಖಾನನ್ನು ನಾವು ನೋಡ್ತೀವಿ. ಆ ಡೇಟಲ್ಲಿ ಹುಟ್ಟರು 27ನೇ ತಾರೀಕು ಸಲ್ಮಾನ್ ಖಾನ್. ಏನು ಆಕ್ಟ್ರಸ್, ಇನ್ನೂ ಕೂಡ ಒಂದು ಸ್ಟ್ಯಾಂಡರ್ಡ್ ಆ್ಯಕ್ಟಿಂಗರಾಗಿ ಉಳ್ಕೊಂಡಿದ್ದಾರೆ. ಈ ಡೇಟ್ ವೈಬ್ರೇಷನ್ ನನ್ನ ಪ್ರಕಾರ ಬ್ರೂಸ್ಲಿ 20 ಇಲ್ಲ 27 ಇರ್ಬೋದು, ಮೋಸ್ಟ್ಲಿ 27 ಇರ್ಬೋದು. ತುಂಬ ವೈಬ್ರೇಷನು ಇವೆರಡು ಡೇಟಲ್ಲಿ ಒಬ್ರು ಇರ್ತಾರೆ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಆ ಒಂದು ಈ ಡೇಟಲ್ಲಿ ಹುಟ್ಟೋದೇ ಒಂದು ಯೋಗ. 2 ಮತ್ತು 7 ಇಸ್ ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್ ಡೇಟ್ ಆಫ್ ಬರ್ತ್. 2 ಮತ್ತು 7 ಎಕ್ಸ್ಟ್ರಾರ್ಡಿನರಿ ಡೇಟ್ ಆಫ್ ಬರ್ತ್. ಅದರಲ್ಲಿ ಮುಂದಿನ ವರ್ಷ 2027ರಲ್ಲಿ ಇಯರ್ ಕೂಡ ಬರ್ತಾಯಿದೆ. ಅದು ತುಂಬ ಪಾಸಿಟಿವ್ ಡೇಟ್ ಅಂತ ಹೇಳುತ್ತೆ. 27ಕ್ಕೆ ಸಿಕ್ಕಾಬಟ್ಟೆ ಪಾಸಿಟಿವ್ ಡೇಟು, ಅದ್ಭುತವಾದ ಒಂದು ಡೇಟು, ಭಾಳ ವೈಬ್ರೇಷನ್ ಡೇಟು. ಈ ಡೇಟಲ್ಲಿ ಹುಟ್ಟೋರಿಗೆ ಜೂನ್ದಲ್ಲಿ ಸಾಧನೆ ಮಾಡೋಕ್ಕೆ ಹುಟ್ಟಿರ್ತಾರೆ. ಸಾಧನೆಗೆ ತುಂಬ ಬ್ಯೂಟಿಫುಲ್ ಡೇಟು. ಈ ಡೇಟಲ್ಲಿ ಹುಟ್ಟೋರಿಗೆ ಅಷ್ಟ ಐಶ್ವರ್ಯನೂ ಕೂಡ ಭಗವಂತ ಕೊಟ್ಟು ಕಾಪಾಡ್ತಾನೆ. ಯಾಕಂದರೆ ಚಂದ್ರ ಅಂದ್ರೇ ಬಹಳ ಪವರ್ಫುಲ್ ಗ್ರಹ, ಮನಸ್ಕಾರಕ. 7 ಅಂದರೆ ಕೇತು ಗ್ರಹ. ಚಂದ್ರನು ಮತ್ತು ಕೇತುನು ದಿ ಬೆಸ್ಟ್ ಫ್ರೆಂಡು. ಆ ಫ್ರೆಂಡ್ ನಂಬರ್ ಆಗಿ ಕುಜಗ್ರಹ ಆಗ್ತಾನೆ. ಆ ಕುಜಗ್ರಹ ಆದಾಗಲೇ ಎಲ್ಲೋ ಒಂದು ಕಡೆ ಇವ್ರಿಗೆ ಸಣ್ಣ ಒಂದು ಮ್ಯಾರೇಜ್ ಲೈಫಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಫೀಲಿಂಗನ್ನು ಚೇಂಜಸ್ ಮಾಡಿಕೊಡುತ್ತೆ. ಆ ಫೀಲಿಂಗನ್ನ ಅವರ ನೇಮ್ಸು, ಅವರ ವೆಹಿಕಲ್ ನಂಬರ್ಸು, ಗಾಡಿ ನಂಬರ್ಸು, ಅವರ ಮನೆ ನಂಬರ್ಸು, ಈ ನಂಬರ್ಸ್ಗಳು ಅತಿ ಹೆಚ್ಚು ಇದ್ದಾಗ ಇದ್ರ ವೈಬ್ರೇಷನ್ನೇ ಬೇರೆ. ಅದ್ಭುತವಾದ ವೈಬ್ರೇಷನ್ 27ಕ್ಕೆ. ಆಮೇಲೆ ಇವರು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ಬ್ಯೂಟಿಫುಲ್ ಅಂತ ಡೇಟ್ ಆಫ್ ಬರ್ತ್ ಇದು. ಈ ಡೇಟಲ್ಲಿ ಹುಟ್ಟೋದು ನೀವೆಲ್ಲರೂ ಕೂಡ ಈ ಡೇಟಲ್ಲಿ ಹುಟ್ಟಿದ ತಕ್ಷಣ ನೀವು ಸಾಧನೆ ಕಡೆ ಗಮನ ಕೊಡಬೇಕು. 100% ಎಷ್ಟು ಸಾಧನೆ ಮಾಡ್ತಾರೆ. ಅದರಲ್ಲಿ 7 ಪಾಸ್ ಆಗುತ್ತೆ. ತುಂಬ ಪಾಸಿಟಿವ್ ನಂಬರ್ ಆಗುತ್ತೆ. ಯಾಕಂದರೆ ಆ ಇಯರಲ್ಲಿ ಎಲ್ಲವೂ ಲಕ್ಕಿ ನಂಬರ್ ಆಗಿದೆ. 27, 7, 2026 ತುಂಬ ಪಾಸಿಟಿವ್ ನಂಬರ್ಸು, ಅದ್ಭುತವಾದ ನಂಬರ್ಸು. ನಿಮ್ಮ ಲೈಫಲ್ಲಿ ನನಗೆ ಗೊತ್ತಿಲ್ಲ, ಈ ಡೇಟಲ್ಲಿ ನೀವು ಸಾಧನೆ ಮಾಡ್ತೀರಾ. ನಿಮಗೆ ಸಾಕಷ್ಟು ಜನ ಆಪೋಸಿಟಿಂದ ದುಃಖ ಆಗುತ್ತೆ. ಆದರೆ ನೀವು ಕಾಂಪ್ರಮೈಸ್ ಆಗಲ್ಲ. ಕೋಪಗಳು ಜಾಸ್ತಿ ಇರುತ್ತೆ. ನೀವೇನಾದ್ರು ಇದಕ್ಕೆ ಯೋಗವನ್ನು ಅಳವಡಿಸ್ಕೊಂಡ್ರೆ ನೀವು ಸಖತ್ ಎನರ್ಜಿ ಜಂಪ್ ಆಗುತ್ತೆ. ಎನರ್ಜಿ ತುಂಬ ಜಂಪ್ ಆಗುತ್ತೆ. ಅದರಲ್ಲೂ ಕೂಡ ನಮ್ಮಲ್ಲಿ ಏನಾಗುತ್ತೆ ಗೊತ್ತೋ ಗೊತ್ತಿಲ್ಲದಲೇನೋ ನಮ್ಮಲ್ಲಿ ಒಂದೊಂದು ಧರ್ಮದಲ್ಲಿ ಒಂದೊಂದು ಇದರಲ್ಲೂ ಕೂಡ ಒಂದೊಂದು ಕ್ಯಾರೆಕ್ಟರ್ ವೈಸ್ ಇರುತ್ತೆ. ಹಾಗಾಗಿ ಸಾಫ್ಟ್ನೆಸ್ ಇರೋವಂಥ ವ್ಯಕ್ತಿಗಳಾದರೆ ದೊಡ್ಡ IAS IPS ಎಲ್ಲ ಆಗ್ಬೋದಾಗುತ್ತೆ. ಯಾಕಂದರೆ ನಾವು ಹಳ್ಳಿಲಿ ಹುಡ್ತಾರೆ ರಫ್ ಆಗಿರ್ತಾರೆ, ಟೌನ್ ನೋಡ್ತಾರೆ ಸಾಫ್ಟಾಗಿರ್ತಾರೆ. ವಿದ್ಯೆ ಇದ್ದಂಥ ಫ್ಯಾಮಿಲಿ ಹುಡ್ತಾಗ ಸಖತ್ ಪಾಸಿಟಿವ್ ಆಗುತ್ತೆ. ಇವರ ಲೈಫಲ್ಲಿ ಸಿಕ್ಕಾಪಟ್ಟೆ ದಿ ಬೆಸ್ಟ್ ಗಾಡ್ ಅಂದರೆ ಅಮ್ಮನವ್ರು ಆರಾಧಿಸ್ಬೇಕು. ಅಮ್ಮನವರು ಭೂಮಿನ ಆರಾಧನೆ ಮಾಡಬೇಕು. ಭೂಮಿ ತಾಯಿನ ಸಖತ್ ಪಾಸಿಟಿವ್, ಭೂಮಿಗೆ ಗೌರವ ಕೊಡಬೇಕು. ತುಂಬ ಲಕ್ಕನ್ನ ಕೊಡುತ್ತೆ. 27ನೇ ನಂಬರ್ಸಲ್ಲಿ ನೀವು ಸಖತ್ ವೈಬ್ರೇಷನನ್ನು ನೋಡ್ಬೋದು. ಯಾಕಂದರೆ 27ನೇ ತಾರೀಕಲ್ಲಿ ಹುಡ್ತಾರೆ. 27ನೇ ಒಂದು ಜರ್ಸಿ ನಂಬರ್ನ ಯೂಸ್ ಮಾಡೋದು. 24 ಅನ್ನೋ ನಂಬರ್ಸ್ನ ನಿಮ್ಮ ಕೊಳ್ಳಲ್ಲಿ ಹಾಕೋದು. 24 ಇಸ್ ಸಖತ್ ಬ್ಯೂಟಿಫುಲ್ ನಂಬರ್ಸ್. ಇವ್ರಿಗೆ ಡೆಡ್ ಆಪೋಸಿಟ್ ನಂಬರ್ 15, ಭಯಂಕರ ಡೆಡ್ ಆಪೋಸಿಟ್ ನಂಬರ್ 15 ಇಸ್ ವೆರಿ ಡೇಂಜರ್. ಅದೇ 24 ತುಂಬ ಪಾಸಿಟಿವ್ ನಂಬರ್ಸು. 24 ತುಂಬ ಪಾಸಿಟಿವ್ ನಂಬರ್ಸ್ ಆಗುತ್ತೆ. ಇವರ ನೇಮಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಸಖತ್ MD B ಇವೆಲ್ಲ ಅಕ್ಷರಗಳು ಸಖತ್ ಲಕ್ಕನ್ನು ತಂದು ಕೊಡುತ್ತೆ. S ಅನ್ನೋ ಅಕ್ಷರ, N ಅಕ್ಷರ,
ಮಹೇಶ್ ಬಾಬು ಇವರೆಲ್ಲ 9 ಕಾಂಬಿನೇಷನ್ ಬರ್ತಾರೆ. ಮಹೇಶ್ ಬಾಬು ನೋಡೋಕ್ಕೆ ಎಷ್ಟು ಮುದ್ದಾಗಿದ್ದಾರೆ, ಸಲ್ಮಾನ್ ಖಾನ್ ಎಷ್ಟು ಮುದ್ದಾಗಿದ್ದಾರೆ ನೋಡೋಕ್ಕೆ, ಬ್ಯೂಟಿಫುಲ್. ಯಡಿಯೂರಪ್ಪರು ಇವತ್ತು ಕೂಡ ಏಜ್ ಕಾಣಲ್ಲ. ಏನು ಮಾತು, ಏನು ಕದರ್, ಏನು ವೈಬ್ರೇಷನ್, ಈ ಒಂದು ಡೇಟ್ ಆಫ್ ಬರ್ತಿಗಿರೋ ಒಂದು ತಾಕತ್ತು, ಆ ಗಮ್ಮತ್ತು. ಹಾಗೆಯೇ ಈ ಡೇಟಲ್ಲಿ ನಿಮ್ಮ ಮನೇಲಿ ನೀವು ಯಾರು ಹುಟ್ಟಿದೆ ಅಂದರೆ ನೀವು 100% ನೀವು ಬಿಗ್ನೆಸ್ ಮಾಡ್ಬೋದು, ವೆರಿ ಕ್ಲಿಕ್ ಆಗ್ತೀರ. ನಿಮ್ಮ ಲೈಫಲ್ಲಿ ನಿಮ್ಮ ಫೇವ್ರೇಟ್ ನಂಬರೇ 24. ನಿಮಗೆ ಸಖತ್ ಪಾಸಿಟಿವ್ ನಂಬರ್ಸ್ಗಳು, ನೆಗೆಟಿವ್ ನಂಬರ್ನ ತಿಳಿಸ್ಕೊಡ್ತೀನಿ, ಕಾಸ್ಟ್ಯೂಮ್ ತಿಳಿಸ್ಕೊಡ್ತೀನಿ, ಮತ್ತು ಇವತ್ತಿನ ರಾಶಿ ಫಲಗಳು ಹೇಗಿರುತ್ತೆ, ಹುಟ್ಟಿದ ದಿನಾಂಕಗಳು ಹೇಗಿರುತ್ತೆ ಅಂತಲೂ ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ 1, 10, 19 ಇವರ ಲೈಫಲ್ಲಿ ಭಯಂಕರ ಲಕ್ಕಿ ಡೇಟ್ಸು. 1, 10, 19, 28 ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಮಾಡಿಕೊಡುತ್ತೆ, ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಮಾಡಿಕೊಡುತ್ತೆ. ಸಖತ್ ಲಕ್ಕನ್ನ ನೀವು ನೋಡ್ತಾ ಹೋಗ್ತೀರಾ, 100% ತುಂಬ ಪಾಸಿಟಿವ್ನ ನೀವು ನೋಡ್ತೀರಾ ಅಂತ ಹೇಳುತ್ತೆ. ನಿಮಗೆ 2 ನಂಬರ್ಸು 2, 11, 20, 29 ಏನಾರು ಒಂದು ಆಘಾತವನ್ನು ಮಾಡುತ್ತೆ, ದುಃಖವನ್ನು ಮಾಡುತ್ತೆ. ಇವತ್ತು 2ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, 11ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, 11 ಆದಮೇಲೆ 20, 29 ಇವತ್ತೊಂದು ಸ್ವಲ್ಪ ಹುಷಾರಾಗಿರಿ, ತುಂಬ ಹುಷಾರಾಗಿರಿ. ಇವರು ಇವತ್ತು ಅಮ್ನೋರ್ ಟೆಂಪಲ್ಗೆ ಹೊಟ್ಟು ಬಂದರೆ ತುಂಬ ಒಳ್ಳೆಯದು. ನಾಗ ದೇವತೆಗೆ ಹಾಲು ಹಾಕಿರೋ ಒಳ್ಳೆಯದು. ಮತ್ತು ಯಾರಿಗಾರು ಬಡವರಿಗೆ ರೋಡಲ್ಲಿ ಒಂದು ಹೆಲ್ಪ್ ಕೇಳ್ತಾರೆ, ಒಂದು ಭಿಕ್ಷೆ ಕೇಳ್ತಾರೋ, ಇಲ್ಲ ಒಂದು ನಾರ್ಮಲ್ ಅಂಗವಿಕಲೋ ಯಾರೋ ಒಂದು ಹೆಲ್ಪ್ ಕೇಳಿದಾಗ ಕೊಟ್ಟರೆ ದೋಷ ನಿವೃತ್ತಿ ಆಗುತ್ತೆ, ಅಂದರೆ ಕಷ್ಟಗಳೆಲ್ಲ ಹೋಗಿ ಆಚೆ ಬರ್ತೀರ ಅಂತ ಹೇಳುತ್ತೆ. ಮತ್ತು ಅದಾದಮೇಲೆ ಇವ್ರಿಗೆ ತುಂಬ ಲಕ್ಕಿ ನಂಬರ್ಸೇ 3, 12, 21, 30 ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಇವ್ರ ಲೈಫಲ್ಲಿ 3ನೇ ತಾರೀಕಲ್ಲಿ ಏನು ಮಾಡಿದ್ರು ರಾಜಯೋಗ ಬರುತ್ತೆ. 3, 12, 21, 30 ಈ ಡೇಟಲ್ಲಿ ಹುಡ್ತಾರೆ. ಇವತ್ತು ಸಕಲ ಸಂಪತ್ತು ಐಶ್ವರ್ಯ ದೇವರು ಭಗವಂತ ತಾಂಡವಾಡಿಸ್ತಾನೆ ಇವರಿಗೆ. ಇವತ್ತಿನ ಈ ಡೇಟಲ್ಲಿ ಹುಡ್ತಾರೆ. ಇವತ್ತು ಲಕ್ ಅನ್ನೋದು ಅತಿ ಹೆಚ್ಚಿರೋದ್ರಿಂದ ನೀವು ಲಕ್ಕಿಯಾಗಿರ್ಬೋದು ಅಂತ ಹೇಳುತ್ತೆ. ಅದಾದಮೇಲೆ ನಿಮಗೆ 4 ನಂಬರ್ಸು. ನೀವು 4ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರ 4, 13, 22, 31 ತುಂಬ ಪಾಸಿಟಿವ್ ಕೊಡುತ್ತೆ. 4, 13, 22, 31 ತುಂಬ ಪಾಸಿಟಿವ್ನ ಕೊಡುತ್ತೆ. ಅದ್ಭುತವಾದ ವೈಬ್ರೇಷನ್, ಅದ್ಭುತವಾದ ಸಕಲ ಸಂಪತ್ತು ಕೊಡುತ್ತೆ. ನೀವು ಥಿಂಕಿಂಗೇ ಮಾಡಿರಕ್ಕಲ್ಲ, ಬ್ಯೂಟಿಫುಲ್ ಡೇಟನ್ನು ಇಂಪ್ರೂವ್ ಮಾಡುತ್ತೆ. ಅದೇ ಥರ ನಿಮಗೆ 5, 14, 23 ತುಂಬ ರಿಸಲ್ಟನ್ನು ಕೊಡುತ್ತೆ, ಭಾಳ ಪಾಸಿಟಿವ್ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಥಿಂಕಿಂಗೇ ಬೇರೆ ಥರ ಇರುತ್ತೆ. 3 ಒಂದು ಭಾಳ ದೊಡ್ಡ ವೈಬ್ರೇಷನ್, ಅದ್ಭುತವಾದ ವೈಬ್ರೇಷನ್, ತುಂಬ ರಾಜಯೋಗನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನ ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಸಕಲ ಐಶ್ವರ್ಯವನ್ನು ಕೊಡುತ್ತೆ. ಭಾಳ ಲಕ್ಕಿಯಾಗಿರ್ತೀರ, ತುಂಬ ಹ್ಯಾಪಿಯಾಗಿರ್ತೀರ. ನಿಮ್ಮ ಲೈಫಲ್ಲಿ ನಿಮ್ಮ ಥಿಂಕಿಂಗೇ ಬೇರೆ ಥರ ಇರುತ್ತೆ, ಅದ್ಭುತವಾದ ಇರುತ್ತೆ. ನಿಮ್ಮ ಲೈಫಲ್ಲಿ 5, 14, 23ನೇ ತಾರೀಕವರು ನಿಮಗೆ ಫ್ರೆಂಡ್ಸ್ ಆಗ್ಬಿಟ್ರೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ, ಭಾಳ ಎನರ್ಜಿಯನ್ನು ಕೊಡ್ತಾ ಹೋಗ್ತಾನೆ. ನಿಮ್ಮ ಲೈಫಲ್ಲಿ ನೀವು ಥಿಂಕೇ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅತಿ ಹೆಚ್ಚು ನೀವು 5, 14, 23ನೇ ತಾರೀಕುವರೆಗೆ ಫ್ರೆಂಡ್ಶಿಪ್ಪು, ಪಾರ್ಟ್ನರ್ಶಿಪ್ಪು ಎಲ್ಲನೂ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಎನರ್ಜಿ ಮೇಲೆ ಎನರ್ಜಿ ಕೊಡ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ಈ 27ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರು ಅವ್ರಿಗೆಲ್ಲರಿಗೂ ಕೂಡ ನಿಮ್ಗೆ ಅನುಭವಿಸ್ತಾ ಹೋಗುತ್ತೆ. 27ನೇ ತಾರೀಕುವರೆಗೆ ನಿಮಗೆ 6 ಅನ್ನೋ ನಂಬರ್ಸ್ ಭಾಳ ಅದ್ಭುತವಾಗಿ 6 ತುಂಬ ಲಕ್ಕನ್ನು ಕೊಡುತ್ತೆ. ಅದೇ ಥರ ನಿಮಗೆ 15 ತುಂಬ ಅಪಾಯದ ನಂಬರ್ಸ್. 15ನೇ ತಾರೀಕಲ್ಲಿ ನೀವು ನೋಡಿರ್ಬೋದು, ತುಂಬ ಅಪಾಯ. ನಾನು ಇದನ್ನು ಪ್ರೂವ್ ಸಮೇತ ಹೇಳ್ತೀನಿ, ಪ್ರೂವ್ ಮಾಡ್ತೀನಿ. ಒಂದು ಸರಿ ಯಡಿಯೂರಪ್ಪರ ಪಕ್ಷ ಬರುತ್ತೆ, ಒಂದು ಸ್ವಲ್ಪ ಕಮ್ಮಿ ಸೀಟ್ ಅವತ್ತು 15ನೇ ತಾರೀಕು ಎಣಿಕೆ ಆಗುತ್ತೆ. ಪಾಪ 2-3 ಬಾರಿ CMಗೆ ಬರೆದು ಇಳಿದು ಬಿಡ್ತಾರೆ. ಅದು ತುಂಬ ನೋವು, ನಂಗೆ ಬರೆಯೋಕ್ಕಾಗಲ್ಲ. ಅವ್ರಿಗೊಂದು ತುಂಬ ಕಾಟವನ್ನು ಕೊಡುತ್ತೆ ಈ ಡೇಟ್ ಆಫ್ ಬರ್ತು. ಭಾಳ 15ನೇ ತಾರೀಕು ನಾವು ಅಬ್ದುಲ್ ಕಲಾಂ ಅವರು 15ನೇ ತಾರೀಕಿನ ಹುಟ್ಟಿರೋರು. ಅವರು 27ನೇ ತಾರೀಕು ಅವ್ರನ್ನ ನಾವು ಕಳ್ಕೊತೀವಿ. ಯಾವಾಗಲೂ ಇವ್ರಿಗೆ ಡೆಡ್ ಆಪೋಸಿಟ್ ನಂಬರೇ 15, 27ನೇ ತಾರೀಕು. ಹಾಗೇ 15ನೇ ತಾರೀಕಲ್ಲಿ ಅವ್ರು ಏನೂ ಕೆಲಸವನ್ನು ಮಾಡಬಾರ್ದು, ಮದುವೆ ಆಗಬಾರ್ದು, ಮನೆ ಕಟ್ಟಬಾರ್ದು, ಗುದ್ಲಿ ಪೂಜೆ ಮಾಡಬಾರ್ದು, ಕಾರ್ ತಗೋಬಾರ್ದು, ವಾಹನವನ್ನು ಖರೀದಿ ಮಾಡಬಾರ್ದು, ತುಂಬ ಬಿಗ್ ದೊಡ್ಡ ವ್ಯಕ್ತಿಗಳಿದ್ರೆ ಮೀಟಿಂಗ್ ಅಟೆಂಡ್ ಮಾಡಬಾರ್ದು. ಮತ್ತು ಆವತ್ತಿನ ದಿವಸ ಬೇಲು, ಕೋರ್ಟು, ನ್ಯಾಯಾಲಯದ ಮುಂದೆ ಬಂದರೂ ಕೂಡ ಪ್ರಾಬ್ಲಮ್ ಸಿಗಾಕ್ಬಿಡ್ತಾರೆ. ಮತ್ತು ವಿರೋಧಿಗಳು ಅವ್ರದ್ದು ಅಟ್ಯಾಕ್ ಮಾಡಿದ್ರೆ ನೀವು ಸೋತೋಗ್ಬಿಡ್ತೀರ ಅಂತ ಹೇಳುತ್ತೆ. ಹಾಗಾಗಿನೇ 27ಕ್ಕೆ 15 ಡೆಡ್ ಆಪೋಸಿಟ್ ನಂಬರ್. 27ಕ್ಕೆ ಸಖತ್ ರಾಜಯೋಗದ ನಂಬರ್ ಅಂದರೆ 24 ಅನ್ನೋ ನಂಬರ್ಸು ಅತಿ ಹೆಚ್ಚು ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಭಾಳ ಬ್ಯೂಟಿಫುಲ್ಲನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಮತ್ತು ಈ ಡೇಟ್ ಅವ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡೋದ್ರಿಂದ ನೀವು ಲೈಫಲ್ಲಿ ತುಂಬ ದೊಡ್ಡ ವ್ಯಕ್ತಿ ಆಗ್ತೀರಾ, ತುಂಬ ದೊಡ್ಡ ಸ್ಥಾನಮಾನವನ್ನು ಸಿಗುತ್ತೆ. ನಿಮ್ಮ ಲೈಫಲ್ಲಿ
ನೀವು ಥಿಂಕಿಂಗೇ ಮಾಡಿರಕ್ಕಲ್ಲ ಅಂಥ ಒಂದು ಪಾಸಿಟಿವ್ ವೈಬ್ರೇಷನ್ನ ಕೊಡ್ತಾ ಹೋಗುತ್ತೆ. ಯಾಕಂದರೆ 24 ನಿಮ್ಮನೆ ಆಸ್ತಿ ನಂಬರ್ ಅಂತ ಹೇಳುತ್ತೆ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಆಮೇಲೆ ನೀವು ಥಿಂಕ್ ಮಾಡೋಕ್ಕೆ ಸಾಧ್ಯನೇ ಇರಕ್ಕಲ್ಲ. ಅಷ್ಟ ಐಶ್ವರ್ಯನೂ ಕೂಡ ಭಗವಂತ ಈ ನಂಬರಲ್ಲಿ ಕೊಡ್ತಾ ಹೋಗ್ತಾನೆ. 100% ತುಂಬ ರಾಜಯೋಗನ ಕೊಡ್ತಾನೆ. ನಿಮ್ಮ ಲೈಫಲ್ಲಿ 27 ಆಗಿರ್ಬೋದು, 7, 16, 25 ತುಂಬ ಡೇಂಜರ್ ನಂಬರ್ಸ್ ಅಂತ ಹೇಳುತ್ತೆ. ಇವತ್ತು ಹುಷಾರಾಗಿರ್ಬೇಕು ಈ ಡೇಟಲ್ಲಿ ನೋಡಿದ್ರು. ಮತ್ತು ಈ ಡೇಟ್ ಅವ್ರ ಜೊತೆಗೆ ಇವ್ರ ರಿಲೇಷನ್ಶಿಪ್ಪು ಒಂದು ಆವತ್ತಿನ ದಿವಸ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ತುಂಬ ನೋವನ್ನು ಕೊಡುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಇದು 27ಕ್ಕೂ 7ಕ್ಕೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಲೇ ಇರುತ್ತೆ, ಕ್ರಾಶ್ ಆಗ್ತಲೇ ಇರುತ್ತೆ. 7, 16, 25 ನೀವು ಉದಾಹರಣೆ ನೋಡ್ಬೋದು. ಕುಮಾರಸ್ವಾಮಿಯವರು, ಯಡಿಯೂರಪ್ಪರೆಲ್ಲ ಸ್ವಲ್ಪ ಕ್ರಾಶ್ ಆಯಿತು, ಮತ್ತೆ ಕ್ಲೋಸ್ ಆದರು, ಮತ್ತೆ ಕ್ರಾಶ್ ಆಯಿತು. ಒಂದು ಗುಡ್ ಕಾಂಬಿನೇಷನ್ನಲ್ಲಿ ತುಂಬ ಮಿರಾಕಲ್ ಆಗ್ತಾ ಹೋಗ್ತವೆ. 20 ತಿಂಗಳು ನಂಬರ್ಸಲ್ಲಿ 20 ನಂಬರ್ಲಿ ಯಡಿಯೂರಪ್ಪರಿಗೆ CM ಅವರು DK ಫಸ್ಟು ಕುಮಾರಸ್ವಾಮಿಯವ್ರಿಗೆ 20 ತಿಂಗಳು ತುಂಬ ಚೆನ್ನಾಗುತ್ತೆ. ಮತ್ತು ಅವ್ರು ಕೊಡಲ್ಲ, ಮತ್ತು ಜನಗಳ ಮಧ್ಯೆ ಹೋಗ್ತವೆ, ಜನ ಬೆಂಬಲ ಕೊಡ್ತಾರೆ. ಈ ಥರದೆಲ್ಲ ವೈಬ್ರೇಷನು. ನೀವು ಅಸ್ಟ್ರಾಲಜಿಲೇ ಒಂದು ರಾಜಕೀಯದಲ್ಲಿ ಅಸ್ಟ್ರಾಲಜಿ ನ್ಯೂಮರಾಲಜಿನ ನೀವು ಇಷ್ಟು ಥಿಂಕ್ ಮಾಡಿ ಇಷ್ಟನ್ನು ಜಡ್ಜ್ ಮಾಡಿ ನಿಮಗೆ ಪ್ರೆಡಿಕ್ಷನ್ ಕೊಡ್ತಿದ್ರೆ ನೀವು ನನ್ನನ್ನು ನಂಬೋದು, ನನ್ನನ್ನು ನಂಬಿ ನನ್ನ ನಂಬರ್ನ ಫಾಲೋ ಮಾಡ್ಬೋದು. ಯಾಕಂದರೆ ನನ್ನ ಸಬ್ಜೆಕ್ಟು ನಾನೇ ಅದಕ್ಕೆ ಬಾಸ್ ಅಂತ ಹೇಳೋದ್ರಿಂದ ನನ್ನ ಸಬ್ಜೆಕ್ಟ್ನ ನೀವು ಫಾಲೋ ಮಾಡಿ ನಾನು ಹೇಳೋ ರೀತಿ ನಿಮಗೆ ನೀವು ಈ ಥರ ರೀತಿಯೆಲ್ಲ ಸ್ವಲ್ಪ ಜನ ಕೇಳಿರಕ್ಕಲ್ಲ. ನನಗೆ ಸಾಕಷ್ಟು ಜನ ನನಗೆ ಅಭಿಮಾನಿಗಳಿದ್ದಾರೆ, ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಯಾಕಂದರೆ ನಾನು ಅವ್ರನ್ನ ಒಂಥರ ಮಕ್ಕಳು ಥರ ನನ್ನ ನ್ಯೂಮರಾಲಜಿ ಅಸ್ಟ್ರಾಲಜಿನ ಸಾಕಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸುಮ್ಮನೆ ಇವಾಗ ಇವತ್ತು ಎಲ್ಲರ ಕೈಲಿ ಮೊಬೈಲ್ ಇರೋದ್ರಿಂದ ನೀವು ಆರಾಮಾಗಿ ನೋಡೋರಿಗೆ ಅರ್ಥ ಆಗೋಲ್ಲ ಸಬ್ಜೆಕ್ಟನ್ನು. ಯಾಕಂದರೆ ನಾವು ಬಾಳಿ ಬದುಕಬೇಕು, ನಾವು ಆರೋಗ್ಯವಾಗಿರಬೇಕು, ಸಂಪಾದನೆ ಮಾಡ್ಬೇಕಂದ್ರೆ ನಮ್ಮ ಲೈಫಲ್ಲಿ ತುಂಬ ಫಾಲೋ ಮಾಡಿದಾಗ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ, ಅದ್ಭುತವಾದ ಒಂದು ವೈಬ್ರೇಷನ್ ಕೊಡ್ತಾ ಹೋಗುತ್ತೆ. ಒಂದು ಸಣ್ಣ ವಿರಾಮ ಆದಮೇಲೆ ಖಂಡಿತಲೂ ಕೂಡ ಮತ್ತೆ ನಿಮ್ಮ ಬಗ್ಗೆ ಸಾಕಷ್ಟು ಮಾತನಾಡ್ತೀನಿ. ಈ ನಂಬರ್ನ ಮುಂದಿನ ನಂಬರ್ನ ಸಂಚಿಕೆಯಲ್ಲಿ ಖಂಡಿತ ಕೊಡ್ತೀನಿ. ಈ ಡೇಟ್ ಬಗ್ಗೆ ಮಾತಾಡ್ತಿದ್ದೆ, 27ರ ತಾರೀಕು ಬಗ್ಗೆ ಹುಟ್ಟಿದವ್ರ ಲೈಫ್ ಹೇಗಿರುತ್ತೆ, ಅವ್ರ ಕ್ವಾಲಿಟಿ, ಅವ್ರ ಲಕ್ಕಿ ನಂಬರ್ಸ್ ಅಂತ. 6 ಬಗ್ಗೆ ಸಾಕಷ್ಟು ಮಾತನಾಡಿದೆ. 6 ಆದಮೇಲೆ ಇವಾಗ ನಾನು ಮಾತಾಡ್ತಿರೋಂಥ ಮಾತು 8 ಮತ್ತು 8, 17, 26 ಸಖತ್ ಬ್ಯೂಟಿಫುಲ್ ನಂಬರ್ಸು, ಅದ್ಭುತವಾದ ನಂಬರ್ಸ್. ಇವ್ರ ಜೊತೆ ನಿಮ್ಮ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾರೆ. ಆದರೆ 27ನೇ ತಾರೀಕುವರೆಗೆ 9, 50, 50 ಆದರೆ 18 ಇನ್ನೂ ಡೇಂಜರ್, 18 ಇನ್ನೂ ಡೇಂಜರು. 27 ತುಂಬ ಲಕ್ಕನ್ನ ಕೊಡುತ್ತೆ, 27 ತುಂಬ ಲಕ್ಕನ್ನು ಕೊಡುತ್ತೆ. 9, 50, 50, 18, 50, 50, 27 ತುಂಬ ಸೂಪರ್ ಅಂತ ಹೇಳುತ್ತೆ. ಮೊದಲಿಗೆ ಈ ಜೆ ಮತ್ತು ಬಿ ಅಕ್ಷರದ ಬಗ್ಗೆ ಮಾತಾಡ್ತೀನಿ. ಜೆ ಮತ್ತು ಬಿ ಅಕ್ಷರ ಇವರಿಗೆ 50, 50ನ ಕೊಡುತ್ತೆ, ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ, ಮತ್ತು ದುಃಖವನ್ನು ಕೊಡ್ತಾ ಹೋಗುತ್ತೆ. ಬಿ ಎನ್ ಅಕ್ಷರ 50, 50 ದುಃಖ, ಸಕ್ಸಸ್ ಎಲ್ಲವನ್ನು ಕೊಡುತ್ತೆ. ಮತ್ತು ಜೆ ಎನ್ ಅಕ್ಷರದ ಬಗ್ಗೆ ಸಾಕಷ್ಟು ಮಾತನಾಡ್ತಾಯಿದ್ದೀನಿ. ಭಾಳ ಅದ್ಭುತವಾದ ಒಂದು ಜೆ ಎನ್ ಅಕ್ಷರ ಲೆಟರ್ಸ್. ಜೆ ಅಕ್ಷರ ನೀವು ನೋಡೇ ಇರ್ತೀರ. ಜೆ ಎನ್ ಅಕ್ಷರದಲ್ಲಿ ಏನಪ್ಪ ವೈಬ್ರೇಷನ್ ಅಂದರೆ, ಜೆ ಎನ್ ಅಕ್ಷರದಲ್ಲಿ ಯಾರ ಹೆಸರಲ್ಲಿ ಜೆ ಇರುತ್ತೋ ಅವ್ರಿಗೆ ಒಂದು ಸರಿ ತುಂಬ ನೋವು, ದುಃಖ ಮತ್ತು ಬಂಧನದ ವಾತಾವರಣಗಳು ತುಂಬ ಕಾಡ್ತವೆ. ಜೆ ಎನ್ ಅಕ್ಷರ ಯಾರ ಹೆಸರಲ್ಲಿರುತ್ತೆ ನೋಡಿ, ಅದೊಳ್ಳೆ ಲಾಂಗ್ ಥರ ಇದೆ, ಮಚ್ಚು ಲಾಂಗ್ ಥರ ಇರುತ್ತೆ. ಕನ್ನಡ ಪದ ಮಚ್ಚು ಅಂತ ಹೇಳ್ತೆ, ಲಾಂಗ್ ಹೇಳುತ್ತೆ. ಹಾಗಾಗಿನೇ ಈ ಜೋಗಿ ಹೆವಿ ಲಾಂಗ್ನ ಮೂವಿನ ನೀವು ನೋಡಿದರೆ, ಜೋಗಿ ಒಂಥರ ಜೈಲರ್ ಎಲ್ಲ ಒಂಥರ ವೈಬ್ರೇಷನ್ ಪಿಕ್ಚರು. ಹಾಗಾಗಿನೇ ಈ ನೇಮಲ್ಲಿ ಜೆ ಅಕ್ಷರ ಯಾರ ವ್ಯಕ್ತಿ ಹೆಸರಲ್ಲಿ ಬಂದಾಗಲೂ ಕೂಡ ಇವರಿಗೆ ಏನಾದ್ರು ಒಂದು ಬಂಧನ, ಸಂಜಯ್ ದತ್ತು ಇದೆಲ್ಲವೂ ಕೂಡ ಒಂಥರ ಇಕ್ಕಟ್ಟಿನಲ್ಲಿ ಸಂಜಿತವನ್ನು ಪಡ್ತಾ ಹೋಗುತ್ತೆ. ಮತ್ತು ಒಂದು ಭಾಳ ವೈಬ್ರೇಷನ್ ಎಲ್ಲೆಲ್ಲೆಲ್ಲ ಜೆ ಅಕ್ಷರ ಬರುತ್ತೆ ಅಲ್ಲೆಲ್ಲ ಮಾಸ್ ಲೀಡ್ರ್ಗಳು ಹುಟ್ಟಿರ್ತಾರೆ. ಅಂದರೆ ಮಾಸ್ ಅಂದರೆ ನೆಗೆಟಿವ್ ಥಾಟನ್ನು ಅತಿ ಹೆಚ್ಚು ಇರುತ್ತೆ, ಮತ್ತು ಮಾಡದೇ ಇರೋದನ್ನು ಸಾಧನೆ ಎಲ್ಲ ಮಾಡ್ತಾರೆ, ತುಂಬ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಗುಣಗಳು ಎಲ್ಲರಿಗೂ ಒಂದೇ ಇರುತ್ತೆ, ಆದರೆ ಬಂಧನದ ಕಷ್ಟಗಳು, ದುಃಖಗಳು ಎಲ್ಲ ರೀತಿಯಲ್ಲೂ ಕೂಡ ಒಂದು ನೋವನ್ನು ಅನುಭವಿಸಾಗುತ್ತೆ. ಯಾಕಂದರೆ ಜೆ ಅಕ್ಷರ ಅದು ತುಂಬ VIP ಹೆಸರಲ್ಲಿದ್ದಾವೆ. ನನಗೆ ಎಲ್ಲರ ಹೆಸರು ಗೊತ್ತು, ನಾನು ಆ ಹೆಸರನ್ನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಆದರೆ ಜೆ ಎನ್ ಅಕ್ಷರವನ್ನು ನೋಡಿ ನಿಮ್ಮ ಮಕ್ಕಳಿಗೆ ನೀವು ಇಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಜೆ ಎನ್ ಅಕ್ಷರ ಹೆಣ್ಮಕ್ಳ ಹೆಸರಲ್ಲಿ ತುಂಬ ಜಾಸ್ತಿ ರಿಪೀಟ್ ಆದರೆ ಪರ್ಸ್ನಲ್ ಪ್ರಾಬ್ಲಮ್ಗಳು ತುಂಬ ಡಿಸ್ಟರ್ಬ್ ಆಗುತ್ತೆ. ಜೆ ಇನ್ಸಿಲ್ ಆಗಿರ್ಬೋದು ಮತ್ತು ಜೆ ಅಕ್ಷರ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ನಲ್ಲಿ ಡಿಸ್ಟರ್ಬ್ ಆಗಿರ್ತದೆ. ಹಲವಾರು VIP ಗಣ್ಯ ವ್ಯಕ್ತಿಗಳನ್ನ ನೀವು ನೋಡಿ ಸಾಧನೆಯನ್ನು ತುಂಬ ಮಾಡಿರ್ತಾರೆ, ಅದರ ಪರ್ಸ್ನಲ್ ಲೈಫಲ್ಲಿ ತುಂಬ ನೋವನ್ನು ಅನುಭವಿಸಿರ್ತಾರೆ. 100% ಏನೂ ಇಲ್ಲದವರಿಗೆ ಪರ್ಸ್ನಲ್ ಲೈಫ್ ತುಂಬ ಚೆನ್ನಾಗಿರುತ್ತೆ, ಊರು ತುಂಬ ಅಧಿಕಾರ ಎಲ್ಲ ಇರುತ್ತೆ ಜೆ ಎನ್ ಅಕ್ಷರಕ್ಕೆ. ಆದರೆ ನೆಮ್ಮದಿ ಇರಲ್ಲ. ಯಾಕಂದರೆ ಜೆ ಎನ್ ಅಕ್ಷರದವ್ರಿಗೆ ಯಾವಾಗಲೂ ಒಂದು ಕೋರ್ಟು, ಕೇಸ್ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಇರುತ್ತೆ. ಇದು ಉದಾಹರಣೆ, ನೀವು ತುಂಬ ಬಿಗ್ಗೆಸ್ಟ್ ದೊಡ್ಡ ವ್ಯಕ್ತಿ ಹೇಳ್ಬೇಕು ಅಂದರೆ ನೀವು ಜಯಲಲಿತವ್ರನ್ನ ನೋಡ್ಬೋದು. ಅವರು ಪಾಪ ಕೊನೆ ಮೂಮೆಂಟಲ್ಲಿ ತುಂಬ
ಒಂದು ಆ ನೋವನ್ನು ಅನುಭವಿಸಿದ್ರು. ತುಂಬ ಒಂದು ವೈಬ್ರೇಷನ್ನು, ಯಾಕಂದರೆ ಜಿಗಿರೋಂಥ ಒಂದು ವೈಬ್ರೇಷನ್ನು. ಅದೇ ಥರ ನೀವು RCB ಟೀಮ್ ಕ್ಯಾಪ್ಟನ್ನ ರಜತ್ ಅವರು ಕ್ಯಾಪ್ಟನ್ ಆದಮೇಲೆ ಆ ಒಂದು ಕಾಲು ತುಣಿತ, ನೋವು, ದುಃಖ, ಈ ಕಂಪ್ಲೇಂಟ್, ಸ್ಟೇಡಿಯಂ ಏನೇನೋ ಆಗೋಯ್ತು. ಮ್ಯಾಚು RCB ಗ್ರೌಂಡಲ್ಲಿ ನಡೆಯೋ ಮ್ಯಾಚ್ ಫೈನಲ್ ಬೇರೆ ಕಡೆ ನಡೀತು. ಇದು ಎಲ್ಲವೂ ಕೂಡ ಸಂಜಯ್ ದತ್ ಎಷ್ಟು ನೋವನ್ನು ಅನುಭವಿಸಿದ್ರು. ಇದು ಗೊತ್ತೋ ಗೊತ್ತಿಲ್ಲೋ ನಿಮ್ಮ ಮಕ್ಕಳ ಹೆಸರಲ್ಲಿ ದಯವಿಟ್ಟು ಇನ್ನು ಮುಂದೆ ದಯವಿಟ್ಟು ಇಡಕ್ಕೆ ಹೋಗಬೇಡಿ. ಇಷ್ಟು ದಿವಸ ನಾನು ಇಷ್ಟು ವರ್ಷ ಒಂದು ಅಧ್ಯಯನವನ್ನು ಮಾಡ್ಕೊಂಡು ಈ ನ್ಯೂಮರಾಲಜಿ, ಅಸ್ಟ್ರಾಲಜಿನ ಎಷ್ಟು ನೋವು, ಎಷ್ಟು ದುಃಖ, ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಇದನ್ನೇ ಡೈಲಿ ಎಕ್ಸಾಮ್ ಬರಿತೀನಿ, ಡೈಲಿ ನೋಟೆಡ್ ಮಾಡ್ತಾಯಿರ್ತೀನಿ, ಡೈಲಿ ಥಿಂಕಿಂಗ್ ಮಾಡ್ತಾಯಿರ್ತೀನಿ. ಇದು ಬಿಟ್ಟರೆ ನನಗೆ ಬೇರೆ ಮಾತಾಡೋಕ್ಕೆ ಬರೋಲ್ಲ, ಬೇರೆ ಗೊತ್ತಿಲ್ಲ ಪ್ರಪಂಚದಲ್ಲಿ. ದೇವರು ಇದನ್ನು ಅಚ್ಚುಕಟ್ಟಾಗಿ ಈ ಕೆಲಸವನ್ನು ಮಾಡಿದ್ದಾನೆ. ಮುಂದೆ ಒಂದು ದಿವಸ ಈ ಎಲ್ಲನೂ ಒಂಥರ ಭಗವದ್ಗೀತೆ ಬರ್ದಂಗೆ ಬರೆದೋಗ್ಬಿಡ್ತೀನಿ 100%. ನನ್ನ ಬುಕ್ಕನ್ನು ಎಲ್ಲದೂ ಕೂಡ ಟೈಮ್ ಬೇಕು ಬರೆಯೋಕ್ಕೆ ಕೂಡ. ನನಗೂ ನಾನು ಭಾಳ ವರ್ಷದಿಂದ ಸ್ಟಡಿ ಮಾಡ್ತಲೇ ಇದ್ದೀನಿ ಇದ್ರ ಬಗ್ಗೆ. ನನ್ನ ಫಾಲೋವರ್ಸು ನಾನು ಈಗಲೇ 100% 100% ಕರೆಕ್ಟಾಗಿದ್ದೀನಿ ನನ್ನ ಅಸ್ಟ್ರಾಲಜಿಲಿ. ಆದರೆ ನನಗೊಂದು ಫೀಲಿಂಗ್ ಬೇಕು ಬರ್ಸೋಕ್ಕೆ, ಭಾಳ ಅದ್ಭುತವಾಗಿ ಒಂದು ಫೀಲಿಂಗ್ ಬೇಕು. ಅದನ್ನು ನೋಡೋಣ ಮುಂದೆ. ನನ್ನ ಜ್ಞಾನವನ್ನು ಬುಕ್ಕಲ್ಲಿ ಬರೆದ್ಬಿಟ್ಟು ಹೋಗ್ತೀನಿ. ಅದ್ರಾಗಿನ ಸಬ್ಜೆಕ್ಟನ್ನ, ವ್ಯಕ್ತಿ ಹೆಸರು, ನೇಮ್ ಪಕ್ಕ ಬಂದಾಗ, ಹತ್ರ ಪಕ್ಕದ ಲೆಟ್ರ್ಗಳು ಬಂದಾಗ ಏನೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಭಾಳ ಅದ್ಭುತವಾಗಿ ನೀವು ವಿಸ್ತಾರ ಚಾನಲಲ್ಲಿ ನಿಮಗೆ ಅತಿ ಹೆಚ್ಚು ನಿಮಗೆ ಪಾಸಿಟಿವ್ನ ನನ್ನ ಎನರ್ಜಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಯಾಕಂದರೆ ನಾನು ನೆಗೆಟಿವ್ ಪಾಸಿಟಿವ್ ಎರಡನ್ನೂ ಧರ್ಮವಾಗಿ ಮಾತಾಡ್ತೀನಿ. ಅಂದರೆ ನನಗೆ ಬರೋ ಜನ ಬಂದೇ ಬರ್ತಾರೆ. ನಾನು ಪಾಸಿಟಿವ್ ಮಾತಾಡಿದ್ರು ಬರ್ತಾರೆ, ನೆಗೆಟಿವ್ ಬರ್ತಾರೆ. ಅಂದರೆ ಇಲ್ಲಿವರೆಗೂ ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಎಷ್ಟು ಒಂದು ವಿಸ್ತಾರ ಚಾನಲಲ್ಲಿ, ಏಕೆಂದರೆ ಇದು ನನ್ನ ಕುಟುಂಬ ಚಾನಲ್, ನನ್ನ ಪ್ರೀತಿಯ ಚಾನಲಿಂದ ತುಂಬ ಪಾಸಿಟಿವ್ ಪದಗಳು ಏನಿದೆ ಅದನ್ನು ನಿಮಗೆ ಅಳವಡಿಸ್ತೀನಿ. ನೀವು ಪಾಸಿಟಿವ್ ಫಾಲೋ ಮಾಡಿ. ಯಾವಾಗಲೂ ನಿಮ್ಮ ಥಿಂಕಿಂಗ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಬಗ್ಗೆ ನಿಮ್ಮ ಮಕ್ಕಳಿಗೆ ಎಷ್ಟಿಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಅದೇ ಥರ ನಿಮಗೆ ನನ್ನ ಒಂದು ಪ್ರಕಾರ 50-50 ಆಗಿ ಯೂಸ್ ಮಾಡಿ. ತುಂಬ ಸಿನಿಮಾಗೆಲ್ಲ ಚೆನ್ನಾಗಿರ್ಬೋದು. ಮೊದಲಿಗೆ ಈ ಮೇಷರಾಶಿಗೆ ಹೇಗಿರುತ್ತೆ ಇವತ್ತಿನ ಭವಿಷ್ಯ, 27ನೇ ತಾರೀಕು ಸೋಮವಾರ ಹೇಗಿರುತ್ತೆ ಅನ್ನೋದೇ ಇಂಪಾರ್ಟೆಂಟಾಗಿ ತಗೊಂಡು ಹೋಗ್ತೀನಿ. ಮೊದಲಿಗೆ ಮೇಷರಾಶಿಗೆ ಧನಸ್ಥಾನದಲ್ಲಿ ಕುಜಗ್ರಹ ಇರೋದ್ರಿಂದ ನಿಮಗೆ ಸಕಲ ಸಂಪತ್ತು, ಐಶ್ವರ್ಯವನ್ನು ಭಗವಂತ ತಾಂಡವಾಡ್ತಿದ್ದಾನೆ. ಗುರುಗ್ರಹ ಮತ್ತು ಸೂರ್ಯಗ್ರಹನೂ ಕೂಡ ಕಟಕ ರಾಶಿಯಲ್ಲಿರೋದ್ರಿಂದ ನಿಮಗೆ ಸಕಲ ಅಷ್ಟೈಶ್ವರ್ಯನ ಕೊಡ್ತಾನೆ. ಬುಧಗ್ರಹ ನಿಮಗೆ ಮಿಥುನ ರಾಶಿಯಲ್ಲಿ ಬಲವಾಗಿದ್ದಾನೆ. ಶುಕ್ರಗ್ರಹ ಪಂಚಮ ಸ್ಥಾನದಲ್ಲಿ ಗುರು ಜೊತೆಗೆ ಶುಕ್ರನ ಜೊತೆಗೆ ಕೇತಿರೋದು ತುಂಬ ರಾಜಯೋಗವನ್ನು ಕೊಡ್ತಾನೆ. ನಿಮಗೆ ಒಂದೇ ಒಂದು ಮೇಷರಾಶಿಯವರು ಶನಿನ ಆರಾಧನೆ ಮಾಡಿ. ಶನಿ ನಿಮ್ಮ ಜಾಗದಲ್ಲಿ ಕೆಟ್ಟಿದರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ. ಶನಿ ನಿಮ್ಗೆ ಚೆನ್ನಾಗಿದ್ದು ಕೂಡ 12ನೇ ಭಾವಕ್ಕೆ ಶನಿ ಹೋದರೂ ಕೂಡ ನಿಮಗೇನು ತೊಂದರೆ. ನಿಮ್ಮ ಜಾಗದಲ್ಲಿ ಶನಿ ನೀಚನಾಗಿರ್ಬೋದು, ತೊಂದರೆ ಆಗ್ಬೋದು. 6 ನಿಮಗೆ 6, 8, 12ರಲ್ಲಿ ಮರೆಯಾಗಿರಬಾರ್ದು ನಿಮ್ಮ ಲಗ್ನಕ್ಕೆ. ಅದನ್ನು ನೋಡ್ಕೊಳ್ಳಿ. ಮತ್ತು ರಾಶಿಗೂ ಕೂಡ ಮರೆಯಾಗಿರಬಾರ್ದು. ನಿಮ್ಮ ಜಾತಕ ಫಲವನ್ನು ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮೇಷರಾಶಿಗೆ. ವೃಷಭ ರಾಶಿಗಂತೂ ಭಾಳ ಪುಣ್ಯದ ಮೇಲೆ ಪುಣ್ಯ, ಸಕಲ ಸಂಪತ್ತು, ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿಯೇ ಇವತ್ತು ಒಂದು ಚೂರು ರೋಹಿಣಿ ನಕ್ಷತ್ರ ನೋಡ್ತಾರೋ ತುಂಬ ಕೇರ್ಫುಲ್ ಆಗಿರೋ. ಯಾಕಂದರೆ ಚಂದ್ರ ಅಷ್ಟಮದಲ್ಲಿದ್ದು ಅಷ್ಟಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ. ಇವತ್ತೇನಾದ್ರು ಒಂಥರ ರೋಹಿಣಿ ನಕ್ಷತ್ರಕ್ಕೆ ಮಾತ್ರ ವೃಷಭ ರಾಶಿಯವರಿಗೆ ತುಂಬ ನೋವು, ದುಃಖ, ಮನಸ್ತಾಪಗಳು, ಸಂಕಟಗಳು, ಯಾರೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದು, ನಿಮ್ಮ ಬಗ್ಗೆ ಕಿವಿಗೆ ಬೀಳೋದು, ನಿಮ್ಮ ಕೆಲಸ ಕಾರ್ಯೆಲ್ಲ ಹಾಳಾಗೋದು, ಇದನ್ನೆಲ್ಲನೂ ಮಾಡುತ್ತೆ. ಮೋಸ್ಟ್ಲಿ ಫೋನನ್ನು ಕಮ್ಮಿ ಮಾಡಿ. ಅದೇ ರೀತಿಯಲ್ಲಿ ವೃಷಭ ರಾಶಿ ಕೃತಿಕ ನಕ್ಷತ್ರರಿಗೆ ತುಂಬ ರಾಜಯೋಗನ ಕೊಡುತ್ತೆ. ಮೃಗಶಿರ ನಕ್ಷತ್ರರಿಗೆ ತುಂಬ ರಾಜಯೋಗನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ. ವೃಷಭ ರಾಶಿಗೆ ಬಂಪರ್ ಬೆಳೆ ತುಂಬ ಯೋಗಿದೆ. ಅದು ರೋಹಿಣಿ ನಕ್ಷತ್ರಕ್ಕೆ ಮಾತ್ರ ತುಂಬ ಕೆಟ್ಟಿತ್ತೆ ಅಂತ ಹೇಳುತ್ತೆ 100%. ಮಿಥುನ ರಾಶಿಯವರಿಗೆ ಇವತ್ತು ಹೇಗಿರುತ್ತೆ ಅಂತ ನೋಡಿದ್ರೆ ಮಿಥುನ ರಾಶಿಯವರಿಗೆ ಬಹಳ ಅದ್ಭುತವಾದ ದಿನ ಅಂತ ಹೇಳುತ್ತೆ. ಮಿಥುನ ರಾಶಿಯವರಿಗೆ ನಾನು ಆವಾಗಲೇ ಹೇಳ್ತಾಯಿದ್ದೆ, 9ನೇ ಮನೆಯಲ್ಲಿ ರಾಹು ಗ್ರಹ ಬರ್ತಾನೆ. ಕುಂಭರಾಶಿಯಲ್ಲಿ ಮನೆಯಲ್ಲಿ ಸಾವು, ನೋವು, ತೊಂದರೆಗಳು ಕಂಡು ಬರುತ್ತೆ ಅಂತ ಹೇಳ್ತಾಯಿದ್ದೆ. ಬಹಳ ಅದ್ಭುತವಾಗಿ ಇದನ್ನು ಪ್ರೆಡಿಕ್ಷನ್ ಮಾಡಿದೆ. ಈ ಮಾತು ನಿಜ ಆಗೈತೆ. ನಾನು ಯಾರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಮಿಥುನ ರಾಶಿ ಕಾ, ಕಿ, ಕು ಅನ್ನೋ ಅಕ್ಷರಗಳು ಬರ್ತವೆ. ಹಾಗಾಗಿನೇ ಲಗ್ನದಲ್ಲಾಗಲಿ 9ನೇ ಮನೇಲಿ ಬಂದರೂ ಸರಿ, ರಾಶಿಲಿ 9ನೇ ಮನೇಲಿ ಬಂದರೂ ಕೂಡ ಈ ದುಃಖ, ನೋವು ಇವೆಲ್ಲವೂ ಅನುಭವಿಸ್ಬೇಕಾಗಿ ಬರುತ್ತದೆ. ಇದು ಯಾರು ನನ್ನನ್ನು ಕೂಡ ಬಿಡಲ್ಲ, ನಿಮ್ಮನ್ನು ಕೂಡ ಬಿಡಲ್ಲ. ನಾನು ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀನಿ, ಆದರೆ ದೇವ ಮಾನವನಾಗಿ ಮಾತಾಡ್ತಾ ಇರ್ಬೋದು. ಆದರೆ ನನ್ನ ಕರ್ಮಗಳು ಮನುಷ್ಯನ ರೀತಿಯಲ್ಲಿರುತ್ತೆ. ನಾನು ಮಾತಾಡ್ತಿರೋದೆಲ್ಲ ದೇವ್ರ ಮಗನಾಗಿ ಮಾತಾಡ್ತಿರ್ತೀನಿ. ಎಲ್ಲ ಮಾತು ನಿಜ ಆಗುತ್ತೆ. ನನ್ನ ಬಾಯಲ್ಲಿ ಬರೋಂಥ ಮಾತುಗಳು ಭಗವಂತ ಎಲ್ಲವೂ 100ಕ್ಕೆ 100 ಸತ್ಯವನ್ನೇ ನುಡಿಸ್ತಾನೆ. ಹಾಗಾಗಿಯೇ ನನ್ನ ಕಾರ್ಯಕ್ರಮ ನೋಡೋರು ಕೂಡ ಅಷ್ಟೇ ಸತ್ಯವಂತರೇ ನೋಡಿರ್ತಾರೆ. ಎಲ್ಲೋ ಒಂದೊಂದು ಸರಿ ಖಂಡಿತ ಅಲ್ಲಿ ಕೂಡ ಮಿಸ್ ಆಗಿ ಬೇರೆ ನೋಡ್ತಾರೆ. ಒಳ್ಳೆಯದಾಗಲಿ. ಕಟಕ ರಾಶಿಯವರಿಗೆ ಸಕಲ ಸಂಪತ್ತು, ಐಶ್ವರ್ಯ ತಾಂಡವಾಡ್ತಾಯಿದ್ದಾನೆ. ಯಾಕಂದರೆ
ಧನಸ್ಥಾನ ಅಧಿಪತಿ ಸೂರ್ಯಗ್ರಹ ಕೂಡ ರಾಶಿಗೆ ಬಂದಿರೋದ್ರಿಂದ ಗುರು ಜೊತೆಗೆ ಸೂರ್ಯ ಸೇರೋದು ಒಳ್ಳೆಯದು. ಧನಸ್ಥಾನದಲ್ಲಿ ಶುಕ್ರ ಮತ್ತು ಕೇತು ಗ್ರಹ ಇದ್ದಾನೆ. ವಿದೇಶದಲ್ಲಿ ಕೆಲಸ, ವಿದೇಶದಲ್ಲಿ ಜಾಬು ಮತ್ತು ಬೇರೆ ಜನ ಫ್ರೆಂಡ್ ಆಗೋದು, ಕಟಕ ರಾಶಿಯವರಿಗೆ ಈ ಥರದಲ್ಲಿ ಹಲವಾರು ಯೋಚನೆಗಳು. ಕಾರ್ ತುಂಬ ಪವರ್ಫುಲ್ ಆಗಿರೋಂಥ ಕಾರ್ ತಗೊಳೋದು, ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಪರ್ಟಿ ತಗೊಬೋದು, ಮನೆ ಚೇಂಜ್ ಮಾಡೋರು ಮಾಡ್ಬೋದು, ಮನೆ ಲೀಸಿಗೆ ಚೇಂಜ್ ಮಾಡೋರು ಮಾಡ್ಬೋದು. ಯಾವುದಾದ್ರು ಆಸ್ತಿ ಅಂತಸ್ತನ್ನು ಮಾರಬೇಕು ಅಂದರೂ ಕೂಡ ಕಟಕ ರಾಶಿಯವರು ಮಾರಿ ಸಂಪಾದನೆ ಮಾಡ್ಬೋದು ಅಂತ ಹೇಳುತ್ತೆ. ತುಂಬ ಚೆನ್ನಾಗಿದೆ. ಸಿಂಹರಾಶಿಗೆ ಎಂದಿನಂತೆ ಎನ್ ಅಕ್ಷರ TN ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ 100%. ಹಾಗಾಗಿ ಸಿಂಹ ರಾಶಿಗೆ ಸೂರ್ಯಗ್ರಹ ರಾಷ್ಟ್ರಾಧಿಪತಿ 12ನೇ ಭಾವಕ್ಕೆ ಹೋಗಿರೋದು, ಅದೇ ಥರ ಗುರು 12ನೇ ಭಾವಕ್ಕೆ ಹೋಗಿರೋದು, ಶನಿ 8ನೇ ಭಾವದಲ್ಲಿರೋದು, ಅದೇ ಥರ ರಾಹು ಸಪ್ತಮದಲ್ಲಿ ಲಗ್ನದಲ್ಲಿ ಕೇತು ಗ್ರಹ ಇರೋದು, ಇದೆಲ್ಲವೂ ಕೂಡ ಎಲ್ಲೋ ನೋಡಿದಾಗ ಸಿಂಹ ರಾಶಿಗೆ ಇವತ್ತು ಟೈಮ್ ತುಂಬ ಬ್ಯಾಡ್ ಟೈಮ್ ಅಂತ ಅನ್ನಿಸ್ತಾ ಇದೆ. ಅದರಿಂದ ದೇವರನ್ನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಜವಾಬ್ದಾರಿ ಮೇಲೆ ನೀವು ಗಮನ ಕೊಟ್ಟು ಯಾವುದನ್ನು ಕೂಡ ಒಳ್ಳೆಯದನ್ನು ಕೆಟ್ಟದ್ದನ್ನು ಸಮವಾಗಿ ಯೋಚನೆ ಮಾಡಿ ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ. ಯಾರೂ ಪ್ರಪಂಚದಲ್ಲಿ ಬರಲ್ಲ. ಒಳ್ಳೆಯವ್ರು ಕೇಳಿದಲೇ ಎಲ್ಪ್ ಮಾಡ್ತಾರೆ, ಕೆಟ್ಟವ್ರು ಕೇಳಿದರೂ ಎಲ್ಪ್ ಮಾಡಲ್ಲ, ಅವ್ರು ಕೆಟ್ಟದ್ದನ್ನು ಇನ್ನೂ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಸಿಂಹ ರಾಶಿಯವ್ರಿಗೆ ಇವತ್ತು ಟೈಮ್ ತುಂಬ ಬ್ಯಾಡ್, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಇವತ್ತು ಬಹಳ ಅದ್ಭುತವಾದ ದಿನ ಅಂತ ಹೇಳುತ್ತೆ. ಕನ್ಯಾ ರಾಶಿಯವರಿಗೆ ಅಷ್ಟ ಐಶ್ವರ್ಯನೂ ಕೊಡ್ತಾನೆ. ಆದರೆ ಕುಟುಂಬದಲ್ಲಿ ಜಗಳಗಳು, ಸಂಬಂಧಗಳು, ಮನೆ ಡಿವೈಡ್ ಆಗೋದು ಇದೊಂದು ಬಿಟ್ಟರೆ ವೃತ್ತಿಯಲ್ಲಿ, ಸಂಪಾದನೆಯಲ್ಲಿ, ನೇಮ, ಕೀರ್ತಿ ಎಲ್ಲವೂ ಕೂಡ ಚೆನ್ನಾಗಿದೆ. ಮನೆಯವ್ರ ಹತ್ರ ಜಗಳ ಮಾಡಲ್ಲ, ಅವರು ತುಂಬ ಹ್ಯಾಪಿಯಾಗಿರ್ತಾರೆ. ಮನೇಲಿ ಜಗಳ ಬಂದರೂ ಮಾಡಬೇಡಿ, ತುಂಬ ಪ್ರೀತಿಸಿ. ಅತಿ ಹೆಚ್ಚು ವೃಶ್ಚಿಕ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯ ತಾಂಡವಾಡ್ತಾಯಿದೆ. ಆದರೆ ಗಂಡ ಹೆಂಡತಿಗೆ ನೆಮ್ಮದಿ ಇಲ್ಲ ಅಂತ ಹೇಳುತ್ತೆ. ಯಾಕಂದರೆ ಕುಟುಂಬದಲ್ಲಿ ತುಲಾ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ವಿಶಾಖ, ಸ್ವಾತಿ, ಚಿತ್ತ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರಾ, ಇದೆಲ್ಲ ತುಲಾ ರಾಶಿ ಬರುತ್ತೆ. ತುಲಾ ರಾಶಿಲಿ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದಲ್ಲಿ. ಕುಟುಂಬಾಧಿಪತಿ ವೃಶ್ಚಿಕ ರಾಶಿ ಅಧಿಪತಿ, ಮೇಷರಾಶಿ ಅಧಿಪತಿ ವೃಷಭ ರಾಶಿಗೆ ಹೋಗಿದ್ದಾನೆ, ಅಷ್ಟಮಕ್ಕೆ ಹೋಗಿದ್ದಾನೆ. ಯಾರ ಮನೆಯಲ್ಲಿ ಸಾವು ನೋವು ಆಗಿರುತ್ತೋ ತುಲಾ ರಾಶಿಯವರಿಗೆ ಅವ್ರ ಮನೆಯಲ್ಲಿ ನೆಮ್ಮದಿ ಇರಲ್ಲ, ಜಗಳ, ಮನಸ್ತಾಪ, ಹಿಂಗೆ ಆಗಬಾರ್ದಾಯ್ತು, ಈ ಥರ ಆಗಬಾರ್ದಾಯ್ತು ಅಂತ ಈ ಕೊರಗಲೇ ನೀವು ಕಾಲ ಕಳೀತಿದ್ದೀರ ಅಂತ ಹೇಳ್ತಾರೆ. ತುಲಾ ರಾಶಿಯವರಿಗೆ ಈ ಥರ ದುಃಖದ ವಾತಾವರಣ. ಯಾಕಂದರೆ ಸಪ್ತಮಾಧಿಪತಿ ಕುಟುಂಬಾಧಿಪತಿ ಅಷ್ಟಮಕ್ಕೆ ಹೋದಾಗ ಮನೆಯಲ್ಲಿ ಸಾವು ನೋವು, ಆರೋಗ್ಯ ಸಮಸ್ಯೆ, ಈ ಥರದಲ್ಲಿ ನೀವು ಎಲ್ಲೋ ಒಂದು ಕಡೆ ನಾನು ಸರಿ ಒಂಥರ ಕುಟುಂಬ ಒಟ್ಟಿಗೆ ಸೇರಿದಾಗ ನಿಮಗೆ ಅವಮರ್ಯಾದೆ, ದುಃಖ, ಮನಸ್ಸಿನ ಸಂಕಟ ಇದೆಲ್ಲ ತುಲಾರಾಶಿಗಾಗುತ್ತೆ. ದಯವಿಟ್ಟು ನಿಮಗೊಂದು ದೇವರು ಕಾಪಾಡ್ತಾನೆ. ಸುಬ್ರಹ್ಮಣ್ಯನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದೇ ಥರ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿ ಚೆನ್ನಾಗಿರೋದ್ರಿಂದ ಲಾಭದಲ್ಲಿ ಸ್ವಲ್ಪ ವೀಕ್ ಇದೆ. ಆದರೆ ಎಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಧನಸ್ಥಾನದಲ್ಲಿ ಚಂದ್ರ, ಸುಖ ಸ್ಥಾನದಲ್ಲಿ ರಾಹು ಗ್ರಹ, ಪಂಚಮ ಸ್ಥಾನದಲ್ಲಿ ಶನಿಗ್ರಹ, ಸಪ್ತಮದಲ್ಲಿ ಕುಜಗ್ರಹ, ಅಷ್ಟಮದಲ್ಲಿ ಬುಧಗ್ರಹ ಒಬ್ಬನೇ ನಿಮಗೆ ಲಾಭ. ಯಾಕಂದರೆ ಕನ್ಯಾ ರಾಶಿ ಅಧಿಪತಿಯಾಗಿ ಅವನು ಅಷ್ಟಮ ಸ್ಥಾನಕ್ಕೆ ಬಂದ. ಎಲ್ಲ ಉತ್ತರಾಣಿ ಕಡ್ಡಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋದಾಗ ವೃಶ್ಚಿಕ ರಾಶಿ ಚೆನ್ನಾಗಿರುತ್ತೆ. ಗುರು ಮತ್ತು ಸೂರ್ಯಗ್ರಹ ಒಟ್ಟಿಗೆ ಇದರ ಭಾಗ್ಯದಲ್ಲಿ ತಂದೆಗೆ ತುಂಬ ಗೌರವ, ನೇಮ್, ಫೇಮ್. 10th ಲಾರ್ಡಲ್ಲಿ ಶುಕ್ರ ಮತ್ತು ಕೇತುದಾಗ ವಿದೇಶದಲ್ಲಿ ಶೇರ್ ಮಾರ್ಕೆಟಿನಲ್ಲಿ ಲಾಭ ಅತಿ ಹೆಚ್ಚು ಕಾಡ್ತೀರ ಅಂತ ವೃಶ್ಚಿಕ ರಾಶಿಗೆ ಪರ್ಫೆಕ್ಟಾಗಿ ಹೇಳೋದು. ಶೇರ್ ಮಾರ್ಕೆಟಿಂದ ತುಂಬ ಲಾಭ ಇದೆ. ಶೇರ್ ಮಾರ್ಕೆಟಲ್ಲಿ ಅತಿ ಹೆಚ್ಚು ದುಡ್ಡನ್ನು ನೋಡಿ. ಧನುಸು ರಾಶಿಯವರಿಗೆ ರಾಶಿಯಲ್ಲಿ ಚಂದ್ರಗ್ರಹ ಮನಸ್ಸು ಚಂಚಲ ಆಗ್ತಾಯಿದೆ, ಗೊಂದಲವನ್ನು ಆಗ್ತಾಯಿದೆ. ಆದರೆ ಗೊಂದಲ ಆಗ್ತಾಯಿದೆ. ಕುಜಗ್ರಹ ನಿಮಗೆ ಭಾಳ ಅವನು 6ನೇ ಭಾವದಲ್ಲಿದ್ದಾನೆ. ಬುಧ ಸಪ್ತಮದಲ್ಲಿದ್ದಾನೆ. ಬುಧ ಮತ್ತು ಚಂದ್ರ ನೋಡ್ತಾನೆ. ಯಾವುದಾದ್ರು ಒಂದು ಪ್ರಾಪರ್ಟಿ, ಆಸ್ತಿ, ಅಂತಸ್ತನ್ನು ತಗೋಬೇಕು ಅಂತ ಆಲೋಚನೆ ಮಾಡ್ತಾರೆ. ಖಂಡಿತ ಅಲ್ಲೂ ಕೂಡ ಇನ್ನೊಂದು 3-4 ತಿಂಗಳಲ್ಲಿ ನಿಮಗೆ ಧನುಸು ರಾಶಿಯವರಿಗೆ ಪ್ರಾಪರ್ಟಿ ಆಗುತ್ತೆ. ಗುರು ಮತ್ತು ಸೂರ್ಯಗ್ರಹ ಇರೋದು, ಮತ್ತು ಶುಕ್ರ ಮತ್ತು ಕೇತು ಇರೋದು, ಸುಖ ಸ್ಥಾನದಲ್ಲಿ ಶನಿ ಇರೋದು, ವಾಹನ ಖರೀದಿ, ಮನೆ ಆಟ್ರಾಕ್ಷನ್, ಇಲ್ಲ ಮನಿ ಆಟ್ರಾಕ್ಷನ್ ಮಾಡೋದು ಮತ್ತು ಪ್ರಾಪರ್ಟಿ ತಗೊಳೋದು ಈ ಎಲ್ಲವೂ ಕೂಡ ಧನುಸು ರಾಶಿ ಕಂಡು ಬಂದಿರುತ್ತೆ. ಮಕರ ರಾಶಿಗಂತೂ ಬ್ಯೂಟಿಫುಲ್ ಅಂತ ಹೇಳುತ್ತೆ. ಮಕರ ರಾಶಿಗೆ ಸಪ್ತಮದಲ್ಲಿ ಸೂರ್ಯಗ್ರಹ ಮತ್ತು ಗುರುಗ್ರಹ ಇದ್ದಾನೆ. ಇದು ವಿಪರೀತ ರಾಜಯೋಗ ಅಂತ ಹೇಳುತ್ತೆ. ಮಕರ ರಾಶಿಗೆ ಒಂಥರ ನೆಮ್ಮದಿ ಇಲ್ಲ, ಸಂಕಟಗಳು. 2ನೇ ಮನೆಯಲ್ಲಿ ಕುಟುಂಬದಲ್ಲಿ ರಾಹು ಗ್ರಹ, ಶನಿ ತುಂಬ ಸ್ಟ್ರಾಂಗ್ ಇದೆ, ತುಂಬ ಕೋಪಗಳು ಅತಿ ಹೆಚ್ಚು ಬರುತ್ತೆ. ಬರದೇ ಥರ ನೋಡ್ಕೊಳ್ಳಿ. ಮಕರ ರಾಶಿ ಇವತ್ತೊಂದು ಸ್ವಲ್ಪ ಟೈಮ್ ಕೆಟ್ಟಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರು ಆಂಜನೇಯ ಸ್ವಾಮಿ ಶನೇಶ್ವರನ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ರಿ, ನಿಮ್ಮ ಜೀವನ ಪಾವನ ಆಗುತ್ತೆ. ವಿಲೇದೆಲೆಯನ್ನು ದಾನ ಹಾಕಿ ತುಂಬ ಪಾಸಿಟಿವ್ ಆಗುತ್ತೆ. ಭಾಳ ವಿಶೇಷವಾಗಿ ಶನೇಶ್ವರನ ಟೆಂಪಲ್ ಏನಾದ್ರು ಒಂದು ಸ್ವೀಟ್ ಪೊಂಗಲ್ ಮಾಡಿ ಹಂಚಿ, ನಿಮಗೆ ತುಂಬ ಪಾಸಿಟಿವ್. ಎಷ್ಟೋ 3-4 ತಿಂಗಳು ದೋಷ ಇರೋದೆಲ್ಲ ಕ್ಲಿಯರ್ ಆಗುತ್ತೆ. ಇದನ್ನು ಮಾಡಿ. ಕುಂಭರಾಶಿಗಂತೂ ಸಕಲ ಸಂಪತ್ತು ಐಶ್ವರ್ಯ ತಾಂಡಾಡುತ್ತೆ. ಕುಂಭರಾಶಿಗೆ ರಾಹು ಇರೋದೇ ನೇಮ್, ಫೇಮ್ ಎಲ್ಲ ತಂದು ಕೊಡುತ್ತೆ. ರಾಹುಗೊಂದು ಮಾಧ್ಯಮದಲ್ಲಿ ಕಿಂಗ್ ಅಂತ ಹೇಳ್ತಾರೆ, ಮಾಧ್ಯಮ ಲೋಕಕ್ಕೆ. ನೋಡಿ, ನನಗೆ ರಾಹು ಗ್ರಹ ನನ್ನ ಕುಂಭರಾಶಿನಿದ್ದಾನೆ. ನನಗೆ ರಾಹು ಗ್ರಹ ಬಂದಮೇಲೆ ಯಾರ್ಯಾರ ಮೊಬೈಲ್ ನಂಬರ್ ಇದೆಯೋ, ಯಾರ್ಯಾರು
ಟ್ರೋಲರ್ಸ್ ಇದ್ದಾರೋ ನೆಗೆಟಿವ್ ಪಾಸಿಟಿವ್, ದರ್ಶನ್ ಅವ್ರು ಯಾವಾಗಲೂ ಹೇಳ್ತಾರೆ ನೆಗೆಟಿವ್ ಪಾಸಿಟಿವ್ ಮಾರ್ಕೆಟಲ್ಲಿ ನಾವು ಇರಬೇಕು ಅಂತ. ಯಾವಾಗಲೂ ಪುನೀತ್ ರಾಜ್ಕುಮಾರ್ ಹೇಳ್ತಾರೆ ಯಾರೇ ದೀಪಾವಳಿ ಯಾವುದೇ ಆಗಿರ್ಬೋದು ಪಟಾಕಿ ನಾವು ಹಚ್ಚಬೇಕು ಅಂತ. ಹಂಗೆ ಎಲ್ಲ ಮೊಬೈಲಲ್ಲೂ ಕೂಡ ನನ್ನನ್ನು ಜಪ ಮಾಡಾಕಿದೆ. ರಾಹು ಗ್ರಹ, ರಾಹು ಹೆವಿ ಮಾರ್ಕೆಟ್ ಗ್ರಹ, ಮಾರ್ಕೆಟಿಗೆ ನಂಬರ್ 1 ರಾಹು ಗ್ರಹ. ಅವನು ನೇಮ್ ಫೇಮನ್ನು ತಂದು ಕೊಡ್ತಾನೆ. ಬುಧ ಗ್ರಹ ಪಂಚಮದಲ್ಲಿದ್ದಾನೆ, 2ನೇ ಮನೆಯಲ್ಲಿ ಶನಿ ಇದ್ದಾನೆ. ಕೆಟ್ಟವರು 100 ಮಾತಾಡ್ತಿರ್ತಾರೆ. ಕುಟುಂಬ ಸ್ಥಾನದಲ್ಲಿ ವಾಕ್ ಸ್ಥಾನದಲ್ಲಿ ಶನಿ ಇದ್ದಾಗ ಕೆಟ್ಟವರು 100 ಮಾತಾಡ್ತಾರಂತೆ. ಅದಕ್ಕೆಲ್ಲ ಡೋಂಟ್ ಕೇರ್ ಮಾಡ್ಕೊಂಡು ಕುಂಭರಾಶಿಯವರಿಗೆ ಸೂರ್ಯ ಮತ್ತು ಗುರುಗ್ರಹ ಒಟ್ಟಿಗೆ ಸೇರಿದೆ. ಸಪ್ತಮಾಧಿಪತಿ ಸೂರ್ಯ ಮತ್ತು ಗುರುಗ್ರಹ ಒಟ್ಟಿಗೆ ಸೇರಿ ಧನಸ್ಥಾನವನ್ನು ನೋಡ್ತಾರೆ. ಕುಂಭರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ಎಲ್ಲರೂ ಹೇಳ್ತಾರೆ. ಗುರು ಧನಸ್ಥಾನ ನೋಡಿದ್ರೆ ಕೋಟಿ ಕೋಟಿ ದುಡ್ಡು ಬರುತ್ತೆ, ಅದೃಷ್ಟ ಬರುತ್ತೆ, 4 ಜನಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳುತ್ತೆ. ಖಂಡಿತ ಕೂಡ ಸಪ್ತಮದಲ್ಲಿ ಶುಕ್ರ ಗ್ರಹ ಕೇತು ಜೊತೆ ಗಂಡ ಹೆಂಡತಿ ಜೊತೆಗೆ ದೇವರದಂಥ ಪ್ರೀತಿ ಇರುತ್ತೆ. ನಿಮ್ಮ ವೈಫ್ ಇಲ್ಲ ನಿಮ್ಮ ಹೆಂಡತಿ ಗಂಡನ್ನು ಉದ್ಧಾರ ಮಾಡ್ಬೇಕಂದ್ರೆ ಖಂಡಿತ ಕೂಡ ಉದ್ಧಾರ ಮಾಡ್ಬೋದು. ಹೆಂಡತಿ ಗಂಡನ್ನು ಉದ್ಧಾರ ಮಾಡ್ಬೇಕಂದ್ರೆ ಉದ್ಧಾರ ಮಾಡ್ಬೋದು. ಭಾಳ ಅಂಡರ್ಸ್ಟ್ಯಾಂಡಿಂಗು. ಕುಂಭರಾಶಿಯರು ನಿಯತ್ತಿಗೆ ಅರಗತೆ ಇರೋರು. ಕುಂಭರಾಶಿಯರು ಯಾರಿಗೆ ಮಾತು ಕೊಟ್ಟರು ನಡ್ಕೋತಾರೆ. ಮತ್ತು ಕುಂಭರಾಶಿಲಿ ಅವ್ರಿಗೇನಾದ್ರು ಗುರು ಶುಕ್ರ ಚೆನ್ನಾಗಿದ್ರೆ ದೇವ್ರಂಥರಾಗಿರ್ತಾರೆ. 100%. ಶನಿ ಮತ್ತು ಕುಜ ಕೆಟ್ಟರೆ ಅವ್ರ ಲೈಫಲ್ಲಿ ಮೋಸ ಮಾಡ್ಬೋದು. ಅಂದರೆ 190% ಕುಂಭರಾಶಿಯರು ರಾಜಯೋಗದ ಜಾತಕ ಅಂತ ಹೇಳುತ್ತೆ. ತುಂಬ ಪುಣ್ಯದ ಫಲವನ್ನು ಅನುಭವಿಸ್ತೀರ ಕುಂಭರಾಶಿಯವರಿಗೆ. ಅಂಥ ಯೋಗ ಕುಂಭರಾಶಿಯಲ್ಲಿದೆ. ಕೊನೆಯದಾಗಿ ಮೀನರಾಶಿಯವರಿಗೆ ಭಾಳ ವರ್ಷದಿಂದ 2-3 ವರ್ಷದಿಂದ ಸಾಲದ ಬಾಧೆ, ಫೈನಾನ್ಸ್ ಪ್ರಾಬ್ಲಮ್, ಮನೆಯಲ್ಲಿ ದುಃಖ, ಆರೋಗ್ಯ ಸಮಸ್ಯೆ ಮತ್ತು ತುಂಬ BP ಪ್ರಾಬ್ಲಮ್. ಯಾಕಂದರೆ ಗುರುಗ್ರಹ ಬಂದು ಬುಧ ಸಪೋರ್ಟ್ ಮಾಡಲ್ಲ. ಅದಕ್ಕಾಗೇ ಮೀನರಾಶಿಯವರಿಗೆ ಅತಿ ಹೆಚ್ಚು BP ಕಾಯಿಲೆಯನ್ನು ಕೊಡೋದು ಮತ್ತು ತುಂಬ ತೊಂದರೆಯನ್ನು ಕೊಡ್ತಾನೆ. BP ಕಾಯಿಲೆಗಳು ಮೀನರಾಶಿ ಜಾಸ್ತಿ ಆದ್ದರಿಂದ ಮೀನರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಈ ವಾರದಲ್ಲಿ ಇವತ್ತಿನ ದಿನದಲ್ಲಿ ಸಖತ್ ಪಾಸಿಟಿವ್ನ ಅನುಭವಿಸ್ತೀರ ಅಂತ ಹೇಳುತ್ತೆ. ನಿಮ್ಮ ಲೈಫಲ್ಲಿ ಸೂರ್ಯ ಮತ್ತು ಗುರುಗ್ರಹ ಇಬ್ಬರು ಒಟ್ಟಿಗೆ ಇದ್ದಾರೆ. ಸುಖ ಸ್ಥಾನದಲ್ಲಿ ಬುಧ ಗ್ರಹ ಇದ್ದಾನೆ. ಹೊಸ ಹೊಸ ಆಲೋಚನೆಗಳನ್ನ ನೀವು ಮಾಡ್ತೀರ ಅಂತ ಹೇಳುತ್ತೆ. ಒಂದು ವೈಬ್ರೇಷನ್ ಬುಧ ನಿಮಗೆ ತುಂಬ ಆಲೋಚನೆಯನ್ನು ಗ್ರಹ ಕೊಡೋದ್ರಿಂದ, ಆಲೋಚನೆ ಪಾಸಿಟಿವ್ ಕೊಡೋದ್ರಿಂದ ನಿಮಗೆ ತುಂಬ ಆಲೋಚನೆಯನ್ನು ಮಾಡಿ ನಿಮ್ಮ ಲೈಫಲ್ಲಿ ಹಣವನ್ನು ಅತಿ ಹೆಚ್ಚು ಗಳಿಸ್ಬೋದು. ಮತ್ತು ಶುಕ್ರ ಗ್ರಹ ಕೇತು ಜೊತೆ ಇರೋದ್ರಿಂದ ನೀವು ಪ್ರತಿಯೊಂದು ಭಾಳ ವಿಶೇಷವಾಗಿ ಅಶ್ವಿನಿ ಮಖ ಮೂಲ ನಕ್ಷತ್ರ, ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರ ಅತಿ ಹೆಚ್ಚು ನವಗ್ರಹಗಳನ್ನ ನೀವು ದರ್ಶನ ಮಾಡಿದರೆ ನಿಮಗೆ ಸಿಗಬೇಕಾದಂಥ ಹಣ. ನಾನು ತುಂಬ ಜನ ನೋಡಿದ್ದೀನಿ, ಎಲ್ಲರೂ ಫೈನಾನ್ಸ್ ಪ್ರಾಬ್ಲಮಲ್ಲಿ ಸಿಗಾಕಿಂದ್ರೆ ಎಲ್ಲ ಬಿಸ್ನೆಸ್ ಮಾಡಿ 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 ಪ್ರಾಬ್ಲಮಲ್ಲಿ ಸೈಕಲ್ ಹೊಡಿತಾರೆ. ಯಾರಪ್ಪ ದುಡ್ಡು ಕೊಡ್ತಾರೆ ಅಂತ ಪ್ರಪಂಚ ಹುಡುಕ್ತವ್ರೆ 100%. ಯಾರು ಪರಿಚಯ ಆದರೂ ಕೂಡ ಸರ್ ದುಡ್ಡು ಕೊಡಿ, ಯಾರು ಪರಿಚಯ ಆದರೂ ದುಡ್ಡು ಕೊಡಿ. ಯಾಕಂದರೆ ನಾನು ಅಸ್ಟ್ರಾಲಜಿ ಆಫೀಸ್ ಆಗಿರೋದು ನನಗೆ ಎಲ್ಲರಿಗೂ ಗೊತ್ತಿದೆ. ಒಳ್ಳೆಯವರು ದುಡ್ಡು ಮಾಡೋರು ಆರಾಮಾಗಿರ್ತಾರೆ. ಕೇತು ಗಣಪತಿನ ಆರಾಧನೆ ಮಾಡೋದು, ಆಮೇಲೆ ಗಣಪತಿನ ಆರಾಧನೆ ಮಾಡೋದು, ಕೇತುನ ಆರಾಧನೆ ಮಾಡೋದು, ಶುಕ್ರಗ್ರಹ ಆರಾಧನೆ ಮಾಡಿ. ಇಷ್ಟತನಕ ಈ ಒಂದು ಕಾರ್ಯಕ್ರಮವನ್ನು ಆರ್ಯವರ್ಧನ್ ಆಸ್ಟ್ರೋ ಬ್ರಹ್ಮ ಕಾರ್ಯಕ್ರಮನ ನೋಡಿದಂಥವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವರನ್ನು ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪ್ರಕಾರನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾಯಿದ್ದೀನಿ. ಮತ್ತು ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಆರ್ಯವರ್ಧನ್ ಹೇಳ್ತೀನಂತಾಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳು ದೇವ್ರಿಗೆ ಗೊತ್ತು. ನಾನು 1 ಸರಿ ಹೇಳಿದರೆ 1000 ಸರಿ ಹೇಳ್ದಂಗೆ ನನ್ನ ಮಾತು 100ಕ್ಕೆ 100 ನಿಜ ಆಗುತ್ತೆ. ನನ್ನ ಕಾರ್ಯಕ್ರಮ ನೀವು ನೋಡಿ ನಂಬರ್ 1 ಆಗಿ. ನಾನು ನಂಬರ್ 1 ಆರ್ಯವರ್ಧನ್ ಮಾತಾಡಿದ್ದೀನಿ. ಮತ್ತೆ ಸಂಜೆ 5:30 ಸಿಗ್ತೀನಿ. ಧನ್ಯವಾದಗಳು. ಒಳ್ಳೆಯದಾಗಲಿ ಎಲ್ಲರಿಗೂ. ನಿಮ್ಮ ಕುಟುಂಬ ನಮ್ಮ ಕುಟುಂಬ ಇದ್ದಾಗ ಎಲ್ಲರಿಗೂ ಒಳ್ಳೆಯದಾಗಲಿ.